तू तेरा बोल रहा है, मेरा देख इधर। तेरा दिख भी नहीं रहा, तेरा प्लान हाँ, इसकी मम्मी ये सेकंड वाली। ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೇಖರ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ ಗೈಸ್. ಸೊ ಫೈನಲಿ ವೀಕೆಂಡ್ ಬಂತು. ಇವತ್ತು ಬಂದು ಸಂಡೇ. ನಾನು ಲಾಸ್ಟ್ 2 ಸಂಡೇ ಬಿಟ್ಟು ಭರತನ ಜೊತೆ ಮೈಸೂರು ರೈಡ್ಗೆ ಹೋಗಿದ್ದೆ. ಯಾರು ವಿಡಿಯೋ ನೋಡಿಲ್ಲ ಹೋಗಿ ವಾಚ್ ಮಾಡಿ, ಮಸ್ತಾಗೈತೆ. ಸೊ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಸಂಡೇ ಬಂದು ನಾನು ವಿಘ್ನೇಶ್ ಜೊತೆ ಚುಂಚಿ ಫಾಲ್ಸ್ ಹೋಗ್ತಾ ಇದ್ದೀನಿ, ಕನಕಪುರ. ಸೊ ಭರತ್ ಅಲ್ಲೇ ಇದ್ದಾನೆ. ಇಲ್ಲಿಂದ ಜಿಗ್ನಿ ಹೋಗಿ ವಿಘ್ನೇಶಿಗೆ ಕರ್ಕೊಂಡು ಕನಕಪುರ ಹೋಗಬೇಕು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಮುಂಚೆನೇ ಲೇಟ್ ಆಗಿದೆ. ಸೊ ಟು ಬಿ ಕಂಟಿನ್ಯೂ, ಮೋಟೋ ವ್ಲಾಗಿಂಗಲ್ಲಿ ಸಿಗೋಣ. ಬಾಯ್ ಗಾಯ್ಸ್. ಇವಾಗ ಫಸ್ಟು ನಾನು ಇಲ್ಲಿಂದ ಜಿಗ್ನಿ ಹೋಗಬೇಕು. ನಾವು ನೈಟೇ ಎಲ್ಲ ಮಾತಾಡ್ಕೊಂಡಿದ್ವಿ, ನಾನು ಇಷ್ಟು ಗಂಟೆ ಬರ್ತೀನಿ ಅಂದರೆ. ನಾನು ಅವ್ರಿಗೆ ಹೇಳಿದೆ 11 o'clock ನನ್ನ ಕ್ಲಾಸ್ ಮುಗಿಯುತ್ತೆ. ಸಾಟರ್ಡೆ ಸಂಡೇ ಅಲ್ಲ, 7 to 11 ಇರುತ್ತೆ. ಸೊ ನಾನು 11 o'clock ನನ್ನ ಕ್ಲಾಸ್ ಮುಗಿಯುತ್ತೆ, ನಾನು 11:30ಗೆ ಎಲ್ಲ ರೆಡಿಯಾಗಿ ಬಿಟ್ಬಿಡ್ತೀನಿ ಅಂತ. ಸೊ ನನಗೆ ಲೇಟ್ ಆಯಿತು. ಅಲ್ಲಿ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರ ಪೇರೆಂಟ್ಸ್ ಬೇಗ ಬರೋಲ್ಲ ಅವ್ರಿಗೆ ಪಿಕಪ್ ಮಾಡೋಕ್ಕೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಇಲ್ಲಿಂದ ನಾನು ಬಿಟ್ಟಿದ್ದೆ 12 ಗಂಟೆ. ಇವಾಗ ಫಸ್ಟ್ ಇಲ್ಲಿಂದ ಜಿಗ್ನಿ ಹೋಗಬೇಕು. ಜಿಗ್ನಿ ಹೋಗಿ ವಿಘ್ನೇಶ್ ಯಾರಿಗೆ ಗೊತ್ತಿಲ್ಲ, ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ಲ, ವಿಡಿಯೋ ಕಾಲ್ ಮಾಡಿದ್ದ ಮೈಸೂರು ರೈಡಲ್ಲಿ ಡೇ 2ಗೆ. ಸೊ ಅವ್ನು ಪಿಕಪ್ ಮಾಡಿ ಅಲ್ಲಿಂದ ನಾವು ಹೋಗಬೇಕು ಕನಕಪುರ. ಅಲ್ಲೋಗಿ ನಿಮಗೆ ಗೊತ್ತಲ್ಲ ಭರತ್ ಅವ್ರ ಮನೆಗೆ ಹೋಗಬೇಕು. ಅಲ್ಲಿಂದ ಚುಂಚಿ ಫಾಲ್ಸು ನೋಡಿಕೊಂಡು ಮೇ ಬಿ ನೈಟ್ ಅಲ್ಲೇ ಇರ್ತೀವಿ. ನೈಟ್ ಅಲ್ಲೇ ಇದ್ದು ನಾಳೆ ನಾವು ರಿಟರ್ನ್ ಬರ್ತೀವಿ. ಸೊ ಜಿಗ್ನಿಗೆ ಹೋಗಿ ಸಿಗೋಣ ಗಾಯ್ಸ್. ಇನ್ನೊಂದು ಮಾತೇನಂದರೆ, ಇವಾಗ ಕ್ಲೈಮೇಟ್ಸ್ ಫುಲ್ ಚೇಂಜ್ ಆಗೋಗಿದೆ. ನಾವು ಕ್ಲಾಸಲ್ಲಿದ್ದಾಗ ಸ್ವಲ್ಪ ಬಿಸಿಲು ಬರ್ತಾ ಇತ್ತು. ನಾನು ಅಂದ್ಕೊಂಡೆ ಆರಾಮಾಗಿ ಹೋಗ್ಬಿಡೋಣ ಅಂತ. ಇವಾಗ ನೋಡಿದ್ರೆ ಮಳೆ ಬೀಳಂಗೆ ಆಗ್ತಿದೆ, ಸ್ವಲ್ಪ ಹನಿ ಬೀಳ್ತಾ ಇದೆ. ಮತ್ತು ನಾನು ನಿಮಗೆ ಹೇಳ್ದಲ್ಲ, ಇವಾಗ ವಿಘ್ನೇಶಿಗೆ ಜಿಗ್ನಿಗೆ ಹೋಗ್ಬೇಕು ಕರ್ಕೊಂಡು ಬರೋಕ್ಕೆ ಅಂತ. ಸೊ ಅವ್ನು ಜಿಗ್ನಿ ಬರ್ತಾಯಿಲ್ಲ. ನಾವು ಮತ್ತೆ ಬೆಳಗ್ಗೆ ಫೋನ್ ಮಾಡಿದಾಗ ಅವ್ನು ಹೇಳ್ದ, ನಾನು ಬನ್ನಾರ್ಘಟ್ಟ ಬರ್ತೀನಿ, ಬನ್ನಾರ್ಘಟ್ಟದಿಂದ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಬೇರೆ ದಾರಿಗೆ ಹೋಗೋಣ ಅಂತ. ಸೊ ಇವಾಗ ಬನ್ನಾರ್ಘಟ್ಟವರೆಗೂ ಹೋಗಬೇಕು. ಮಳೆ ಬೇರೆ ಬೀಳ್ತಾ ಇದೆ, ನಿಮಗೆ ಕಾಣಿಸ್ತಾ ಇರಬೇಕು. ಇಲ್ಲಿ ನೋಡಿ, ಇದ್ರ ಮೇಲೆ ಹನಿ ಬೀಳ್ತಾ ಇದೆ. ಸೊ ಇವಾಗ ಬನ್ನಿ, ಅಲ್ಲಿ ವಿಘ್ನೇಶ್ ಬನ್ನಾರ್ಘಟ್ಟ ಇನ್ನೊಂದು 10-15 ಮಿನಿಟ್ಸಲ್ಲಿ ಬಿಡ್ತಾನ. ಅಲ್ಲೋಗಿ ಸಿಗೋಣ ಅಂತ. ಹಂಗೆ ನೋಡಿ ಇವತ್ತೇನೇನಾಗುತ್ತೆ. हाँ रे, यहाँ पे ट्रैफिक दिख रहा है ना सामने. अरे मैं हेलमेट लाना भूल गया रे। वाह शाबाश, मेरे को पता ही था, मैं सोच ही रहा था तो ऐसे करेगा बोल के. अभी मैं आ गया हूँ, यहाँ पे देख रहा हूँ 2 बंदे बाइक में जा रहे हैं, 2 हेलमेट लगाए. फिर याद आया हाथ में हेलमेट ही नहीं है. फिर हाथ में क्या पकड़ के आया, क्या आया तू? कैसे रे भूल गया, मेरे को समझ नहीं आ रहा. भूल के आ गया ना अभी. तू बोल रहा है क्या मैं भूल गया? एक बार याद दिला देता, मैं भूल ही मैं गया. दिला दूं तेरे को यार, कब से बोल रहा हूँ 10 मिनट्स बाद निकल जाना. तेरे को उतना याद नहीं है? वहीं पे पड़ा था रे, मेरे सामने वही निकाल के रखा था. भूल गया क्या? अब क्या करूँ, वापस जाके लेके आऊँ? रहने दे, गाड़ी पे ही जाते. हाँ ठीक है, आजा. ನಾನು ಯೋಚನೆನೇ ಮಾಡ್ತಾ ಇದ್ದೆ, ಇವನೇನಾದರೂ ಹಿಂಗೆ ಬರ್ತಾ ಇದ್ರೆ ಹೆಲ್ಮೆಟ್ ಮರ್ತು ಬಿಡ್ತಾನೆ. ಇವಾಗ ನೋಡಿದ್ರೆ ನಿಜಾನೇ ಮರ್ತ್ಕೊಂಡು ಬಂದುಬಿಟ್ಟವನೆ. बैठ मैं के आगे ट्रैफिक में फंस के 1 घंटे आधा घंटा तो ट्रैफिक में ही गया मेरा. उसके लिए मेरे को बहुत लेट हो गया. ಇವಾಗ ಬಂದ್ಬಿಟ್ವಿ ಇವ್ರ ಮನೆಗೆ. ಹೆಲ್ಮೆಟ್ ತಗೊಂಡು ಹೋಗ್ತಾ ಇರೋದು. खाना रे खा लिया क्या? खाना खा लिया? फिर कैसे? नहीं, मैं भी नहीं खाया, तू आएगा बोल के खा के जाते ना. बाहर खाते, कहाँ पे खाएगा? कहाँ खड़ा कर रहा सामने? ಸಮೃದ್ಧಿ ಹೋಟೆಲ್. ಜೀರಾ ರೈಸ್ ತಿಂತಾನಂತ. ಮುಖ ಒಂಥರ ಆಗ್ಬಿಟ್ಟೈತೆ. ಫುಲ್ ಮೇಲೆ ತಿನ್ಕೊಂಡು ಹೋಗ್ಬಿಡೋದು. ಮಸ್ತಾಗೆಲ್ಲ ಖಾಲಿ ಮಾಡಿಬಿಟ್ಟೆ. 5 ನಿಮಿಷ. ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಗೈಸ್ ಮಸ್ತಾಗಿ ಊಟ ಮಾಡ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಕನಕಪುರಗೆ. ಊಟ ಮಾಡಿದ್ದಾಯಿತು. ವಿಘ್ನೇಶ್ ನೋಡಿ ಹೆಲ್ಮೆಟ್ ತೊಗೊಂಬಂದವನೆ. 510.
पकड़ इसको जरा. ಸೊ ಗಾಯ್ಸ್ ಜೋರಾಗಿ ಮಳೆ ಬೀಳ್ತಾ ಇದೆ. ಇವಾಗ ನೋಡಬೇಕು ಈ ಮಳೆ ಎಷ್ಟೊತ್ತವರೆಗೂ ಬೀಳುತ್ತಂತ. ನೆನ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡು ಎಷ್ಟು 510 ಏನೋ ಪೆಟ್ರೋಲ್ ಹಾಕ್ಸ್ಕೊಂಡಿದ್ವಿ. ಸೊ ಇವಾಗ ಮುಂದೆ ಸಿಗೋಣ ಅಂತ. ಜೋರಾಯಿತು ಗಾಯ್ಸ್. ನೋಡಿ ಗಾಯ್ಸ್ ಮುಂದೆ ಫುಲ್ ಬ್ಲ್ಯಾಕು ಫುಲ್ ಮಳೆ ಬೀಳ್ತಾ ಇದೆ ಜೋರಾಗಿ. ನಾವು ಹೋದರೆ ಅದೇ ಮಳೆಯಲ್ಲಿ ಹೋಗಬೇಕು. ಪರವಾಗಿಲ್ಲ ಬನ್ನಿ, ಇದೇ ನಮ್ಮ ನೆನಪಾಗಿರುತ್ತೆ, ಮೆಮೊರಿ. ಹಿಂಗೆ ಹೋಗಿದ್ದೀವಲ್ಲ ನಾವು ಅಂತ ಫುಲ್ ತೊಯ್ಕೊಂಡ್ರೆ ಹೋಗೋಕ್ಕಾಗಲ್ಲ. ಸ್ಟಾರ್ಟ್ ಆಯಿತು ಸ್ಟಾಪ್ ಮಾಡೋಣ, ಏನು ಮಾಡೋಣ ಅಂತ ಡಿಸೈಡ್ ಮಾಡ್ತೀವಿ. ಜೋರಾಗಿ ಬರ್ತಾಯಿದೆ, ಹೋಗೋಕ್ಕಾಗಲ್ಲ, ನಿಲ್ತೀವಿ ನಾವು. ಬಸ್ ಸ್ಟಾಪ್ ಏನೋ रुके क्या करे, जाते चलो. ಇವಾಗ ಇಲ್ಲಿ ಮಳೆ ಇಲ್ಲ. ಇವಾಗ ಮತ್ತೆ ಮಳೆ ಬರ್ತಾ ಇದೆ ಗಾಯ್ಸ್. ಇವಾಗ ಒಂದು ಸ್ಟಾಪು. तू तेरा बोल रहा है, मेरा देख इधर. आधा ये अंदर पूरा पानी जमा हुआ है, मालूम है क्या तेरे को? आधा पैंट भीग गया. पैंट का कलर ही वही है. हाँ, अंदर जूते में पानी थोड़ा दिया, अंदर पानी चला गया पूरा. सर रेनकोट को वैसा काम किया है, ज़्यादा पानी अंदर नहीं लिया है, इधर लिया बस, ज़्यादा जहाँ पे गिरा है. ಬಾಯ್ಲೆ ಎಲ್ಲಿ ನಿಮ್ಮ ಅಣ್ಣ? ವಿಘ್ನೇಶ್ ದ ರೈಡರ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ. ನೋಡ್ದಾ ಯೂಟ್ಯೂಬ್ ವಿಡಿಯೋ ನೋಡ್ದಾ? ಫೇಮಸ್ ಆಗ್ಬಿಟ್ಟಿದ್ಯಾ? ನಮ್ಮ ಅಣ್ಣ ಇಲ್ಲ ಅಂತ ಇವನು, ದೊಡ್ಡಪ್ಪನ ಮಗ ಅಂತಂದ್ರೆ ಇಲ್ಲ ಅಂತ. ಬರತಣ್ಣ ನಿಮ್ಮ ಅಣ್ಣ ಅಲ್ವಾ, ಸ್ವಂತ ಅಣ್ಣ ಅಲ್ವಾ, ದೊಡ್ಡಪ್ಪನ ಯಾರು ಅಲ್ಲ. ಗೈಸ್ ಭರತ್ತು ಮನೆಯಲ್ಲಿಲ್ಲ, ನಾವು ಇವಾಗ ಅವರು ಫಾರಮ್ಗೆ ಹೋಗ್ತಾ ಇದ್ವಿ. ಪಾಪ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಅಂತ, ಸೊ ಊಟನ ತೊಗೊಂಡು ಹೋಗ್ತಾ ಇದ್ವಿ. ತಿನ್ನೋ ಬರತ್ತೆ ಮಸ್ತಾಗಿ. कौन सा ಭರತ್ ಖಾನ್ ಜರ್ಮನ್ ಇದು ನೋಡಿ ಗೈಸ್, ಭರತನ್ ರೂಮ್ ಮಸ್ತಾಗಿ ಇಲ್ಲಿ ಮಲ್ಕೊಂಡಾನೆ. ಫ್ಯಾನ್ ಐತೆ, ಸ್ವಿಚ್ ಐತೆ, ಒಳ್ಳೆ ಸ್ಮೆಲ್ ಐತೆ, ಚೆನ್ನಾಗೈತೆ. ವೈಟ್ ಆಗೈತೆ ಫುಲ್ಲು. ಶಿಷ್ಯ ಏನ್ ಸಮಾಚಾರ? ಚೆನ್ನಾಗಿದ್ಯಾ? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹಾ ಶಿಷ್ಯ. ಗೈಸ್ ಇವನ ಹೆಸರು ಭರತ್ ಇಟ್ಟಿರೋದು ಶಿಷ್ಯ. ಇವನ್ಗೆ ಜಿಗ್ನಿಯಿಂದ ತಗೊಂಡ್ಬಂದಿದ್ದು ನೋಡಿ ಗೈಸ್. ಹಸುಗಳದ್ದು ಸ್ನ್ಯಾಕ್ಸು ಮಸ್ತಾಗಿಟ್ಟವನೇ ಲೈನ್ ಸರಿ, ಒಂದೊಂದು ಹಸುಗೆ ಒಂದೊಂದು ಟೈಪ್. ಒಳ್ಳೆ ದುಡ್ಡು ಮಾಡ್ತಾನೆ ಬರುತ್ತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿ ದುಡ್ಡಿಗೆ ತಗೊಂಡವನೆ. ತಗೋ
ಮಸ್ತಾಗೈತೆ ನೋಡಿ ಹಸುಗಳು. हाँ इसकी मम्मी ये सेकंड वाली. हाँ लास्ट सेकंड. तेरे को डर देख के डर रहे, आजा इधर. हाँ रे डर रहे हो. ಎತ್ತ ಅವನ್ಗೆ. ಹಾಯ್ ಶಿಷ್ಯ. ಮೀಟರ್ ಬೇಕು, ಮೀಟರ್ ಮೀಟರ್. ಬಹು ಅಂದ್ಬಿಡ್ತು ನಮ್ಮನ್ನ ನೋಡ್ಬಿಟ್ಟೆ. ಇವಾಗ ನೀನ್ ಇದೆ ಅಂದ್ಬಿಟ್ಟು ಸೈಕಾಗ ಆಟ ಆಡ್ತೀವಿ. ಕಲರ್ ಕಲರ್ ರಾಕ್ಸ್ ಮಾಡ್ಬಿಟ್ಟಿದ್ಯಾ ಕೆಲ್ಸಕ್ಕೆ ಆಗಷ್ಟೇ. ಇದಾ ಇಟ್ಕೊಟ್ಟಿದ್ದಿಂಗೆ ಗೊಟ್ಟು. ए इधर उधर भाग रहा तेरे गोट को पकड़ के दिया है ये रस्सी मुंह पे. देख रहा है. ಎಷ್ಟು ಮುಗೈತೆ ಸಿಕ್ಕೈತೆ ಲೈಲಿ ಚೆನ್ನಾಗಿದೆ. ಹಾಂ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಅರುಸಕ್ಕೆ ಹೊಸ ಅರುಸವ ಹೊಸತು ಹೊಸತು ತರುತ್ತಿದೆ. ಇವನ್ನೆಲ್ಲರಿಗೂ ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು. ಬಂದೆಲ್ಲ ಹಾಕ್ಬಿಡ್ತ ಅನ್ಕೊಂಡೆ. ಅವ್ನು ಭಯ ಇವ್ನ ಅರ್ಧ ಹನ್ನೊಂದು ಆಗಿತ್ತು. ಬಕ್ರಾಗಳು ಬಕ್ರಾ ಆಗ್ಬಿಡ್ತು ಅಂತ ಹೇಳ್ತಿದ್ದ. ಅದೇ ನಿನ್ ಬಕ್ರಾ ಆಗ್ಬಿಟ್ಟಲ್ಲ ಇವಾಗ ಅವ್ರ ಜೊತೆ ಸೇರ್ಕೊಂಡು ಅವರು ಬಕ್ರಾನೆ. ಬೆಳಿಗ್ಗೆ ಬೆಳಿಗ್ಗೆ ಮಾಡ್ತಿಲ್ಲ ಆತರ ಮಾಡ್ತಾ ಇದೆಯಾ. ಇದೇನೋ ಬಂದೈತಿ ಸರ ನೋಡೋದಕ್ಕೆ. ಹಾ ಅದಾ ಇಯರ್ಫೋನ್ಸ್ ನೆಕ್ ಬ್ಯಾಂಡ್. नेक बैंड नहीं करने का रे. ए दिखा रहा हूँ नेक बैंड दिखा रहा हूँ. ಏನೋ ಇಲ್ಲಿಂದನೇ ಬಿದ್ದಿದಾ ಏನೋ ಬರತ್ತಾ? ಇಲ್ಲಿಂದಾನೆ ಬಿದ್ದಿದ್ದು ಇದು ಮಸ್ತಾಗೈತೆ. ಇವಾಗೇನು ಹೋಗ್ತಾ ಇಲ್ಲ ಗೈಸ್ ಚುಂಚಿ ಫಾಲ್ಸ್ಗೆ. ನಾವು ಇವಾಗ ಹೋಗಿ ರೆಸ್ಟ್ ಮಾಡ್ತೀವಿ, ಸ್ವಲ್ಪ ಸುತ್ತಾಡ್ತೀವಿ, ನಾಳೆ ಬೆಳಗ್ಗೆ ಹೋಗ್ತೀವಿ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ऊंचा गाड़ी पे ऐसे ही चढ़ना चाहिए रे, सेफ रहता है. ಏನೂ ಆಗಲ್ಲ ಇಲ್ಲೆಲ್ಲ. ನೋಡು ಅಷ್ಟೇ. ಇವಾಗ ನೋಡಿ ಯೂಟ್ಯೂಬ್ ಬಿಡ್ತೀರಿ ಅಷ್ಟೇ. ನೀವು ಟೀಚರ್ ತೋರಿಸ್ತೀರಿ. ಇವಾಗ ಹೋಮ್ವರ್ಕ್ ಮಾಡ್ತಾ ಇಲ್ಲ, ಇವಳು ಆಟ ಆಡ್ತಾವಳೆ. ನಾನು ಈವ್ನಿಂಗ್ ಊಟ ನೋಡಿ ಗೈಸ್, ಬರತ್ತೇನು ಒಳ್ಳೆ ಕೆಲಸ ಮಾಡ್ತಾವನೆ. ಮಸ್ತಾಗಿ ತೊಳಿತಾವನೆ. ಸೇಮ್ ಅಲ್ಲಿ ಗಾಡಿ ತೊಳೆಯೋರು ಹೆಂಗೆ ತೊಳಿತಾರಲ್ಲ ಅದೇ ಥರ ಶಾಂಪು ಒಂದು ಹಾಕ್ಬೇಕು, ಅದೊಂದಿದೆ. ಗೈಸ್ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಇವತ್ತು ಮಸ್ತಾಗಿ ಬೇಗ ಬಂದು ಚುಂಚಿ ಫಾಲ್ಸ್ ನೋಡಿಕೊಂಡು ಬೆಳಗ್ಗೆ ಯಾವುದಾದ್ರೂ ಬೆಟ್ಟಕ್ಕೆ ಹೋಗಿ ಹಂಗೆ ಮನೆ ಕಡೆ ಹೊರಡ್ಬಿಡೋಣ ಅಂತ. ಸೊ ಅವ್ರ ಅಮ್ಮವರು ಬೇಡ ಇವಾಗ ಹೋಗಬೇಡಿ ಅಂತ ಹೇಳಿಬಿಟ್ರು. ಸೊ ರಿಸ್ಕ್ ಬೇಡ ಇವಾಗ ಅಂತ ನಾವು ಊಟ ಗೀಟ ಮಾಡ್ಕೊಂಡು ಮಸ್ತಾಗಿ ಭರತ್ ಅವ್ರ ಫಾರಮ್ಗೆ ಬಂದುಬಿಟ್ಟಿದ್ದೀವಿ. ಇಲ್ಲೇ ಇವತ್ತು ಮಲ್ಕೊತೀವಿ. ಏನಂದರೆ ನಾಳೆ ಬೆಳಗ್ಗೆ ಹೋಗ್ತೀವಿ ಚುಂಚಿ ಫಾಲ್ಗೆ. ಸೊ ನಮ್ಮ ಡೇ 1 ಇಲ್ಲೇ ಮುಗಿಯುತ್ತೆ. ನಾವು ಸಿಗೋಣ ನಾಳೆ ಅಂತ. ಟು ಬಿ ಕಂಟಿನ್ಯೂ.